VRD Education Trust, Bharat Institute of Schooling Education. ಭಾರತ್ ಇನ್ಸ್ಟಿಟ್ಯೂಟ್ ಆಫ್ ಸ್ಕೂಲಿಂಗ್ ಎಜುಕೇಷನ್ ಕರ್ನಾಟಕ ಸರ್ಕಾರದಿಂದ ಅನುಮತಿ ಹಾಗೂ ಮಾನ್ಯತೆ ಪಡೆದಿದೆ. ವಿಆರ್ಡಿ ಅಧ್ಯಯನ ಮತ್ತು ಪರೀಕ್ಷಾ ಕೇಂದ್ರ ರಾಯಚೂರು ನೇರವಾಗಿ ದ್ವಿತೀಯ ಪಿಯುಸಿ ಕಲಾ, ವಾಣಿಜ್ಯ ಹಾಗೂ ವಿಜ್ಞಾನ ಉನ್ನತ ವ್ಯಾಸಂಗಕ್ಕಾಗಿ ಬಡ್ತಿ ಹೊಂದಲು ಸರ್ಕಾರಿ ಉದ್ಯೋಗಕ್ಕೆ ಮಾನ್ಯತೆ ಪಡೆದಿದೆ. ವಿಳಾಸ: ಬಾಲಾಜಿ ಕಾಂಪ್ಲೆಕ್ಸ್, ಎಂಪ್ಲಾಯ್ಮೆಂಟ್ ಕಚೇರಿ ಹಿಂದುಗಡೆ, ರಾಯಚೂರು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9449416176 ಹಾಗೂ 8050151776. ಇಷ್ಟರಲ್ಲಿ ತಮ್ಮ ಜಿಲ್ಲಾಧಿಕಾರಿ ಕಚೇರಿಯು ಬೇರೆ ಕಡೆ ವರ್ಗಾವಣೆಯಾಗುವುದಿದೆ. ನೂತನ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಸಾರ್ವಜನಿಕ ಪ್ರದರ್ಶನ, ಪ್ರತಿಭಟನೆ, ಸತ್ಯಾಗ್ರಹ ಮುಂತಾದ ಪ್ರಜಾಸತ್ತಾತ್ಮಕ ಚಟುವಟಿಕೆಗೆ ಅಲ್ಲಿ ಜಾಗವೇ ಇರುವುದಿಲ್ಲ. ಅಲ್ಲದೆ ಆ ಕಚೇರಿಯ ಅಕ್ಕಪಕ್ಕದಲ್ಲಿ ಅನ್ನ, ನೀರು, ಔಷಧ ಮುಂತಾದ ಯಾವ ಅನುಕೂಲಗಳು ಇರುವುದಿಲ್ಲ. ಕಾರಣ, ಬೆಂಗಳೂರು ಫ್ರೀಡಂ ಪಾರ್ಕಿನ ಮಾದರಿಯಲ್ಲಿ ರಾಯಚೂರು ಟಿಪ್ಪು ಸುಲ್ತಾನ್ ಗಾರ್ಡನ್ ತಾವು ಅಭಿವೃದ್ಧಿಪಡಿಸಬೇಕು. ಕುಡಿಯುವ ನೀರು, ಸ್ವಚ್ಛತೆ, ವಿದ್ಯುತ್ ದೀಪ ಸಮೇತ ಈ ಪಾರ್ಕ್ ಅನ್ನು ಜಿಲ್ಲೆಯ ಸಾರ್ವಜನಿಕ ಸಭೆ ಸಮಾರಂಭ, ಪ್ರತಿಭಟನಾ ಪ್ರದರ್ಶನ ಹಾಗೂ ಸತ್ಯಾಗ್ರಹಕ್ಕೆ ಮೀಸಲಿಡಬೇಕು. ಪ್ರತಿಭಟಿಸುವುದು ಅಥವಾ ಹೋರಾಟ ನಡೆಸುವುದು ಭಾರತ ದೇಶದ ಪ್ರಜೆಗಳಾದ ನಮ್ಮೆಲ್ಲರ ಸಂವಿಧಾನಾತ್ಮಕ ಹಕ್ಕಾಗಿದೆ. ಇಂತಹ ಹಕ್ಕಿನ ರಕ್ಷಣೆಗೆ ಸರ್ಕಾರದ ಕರ್ತವ್ಯವಾಗಿದೆ. ಇದರ ಭಾಗವಾಗಿ ರಾಯಚೂರಿನ ಟಿಪ್ಪು ಸುಲ್ತಾನ್ ಗಾರ್ಡನ್ ಅಭಿವೃದ್ಧಿಯಾಗಬೇಕು ಮತ್ತು ಇದರ ನಿರ್ವಹಣೆಯನ್ನು ರಾಯಚೂರು ನಗರಸಭೆ ವಹಿಸಬೇಕು. ಕೂಡಲೇ ಅಭಿವೃದ್ಧಿ ಕಾಮಗಾರಿ ಶೀಘ್ರದಲ್ಲಿ ಆಗಬೇಕೆಂಬ ಭರವಸೆ ನಮಗಿದೆ ಎಂದು ಮನವಿಯಲ್ಲಿ ತಿಳಿಸಲಾಗಿದೆ. ಕೆಲಸ ಸಂಘಟನೆಗಳು, ಪಾರ್ಟಿಗಳು ರಾಯಚೂರಿನಲ್ಲಿದ್ದಾವೆ. ಆಮೇಲೆ ಹೋರಾಟ ಮಾಡಲಿಕ್ಕೆ ಹೋರಾಟಗಾರರಿಗೆ ಕಾನ್ಸ್ಟಿಟ್ಯೂಷನಲ್ ರೈಟ್ಸ್, ಹೋರಾಟ ಮಾಡುವ ಹಕ್ಕು ಜನರಿಗಿದೆ, ಹೋರಾಟಗಾರರಿಗಿದೆ. ಅದೇ ಹೊತ್ತಿನಾಗ ಈ ಆಫೀಸ್ ಶಿಫ್ಟ್ ಆದಮೇಲೆ ಮೆವಣಂ ತಗೊಳ್ಳಿಕ್ಕೆ, ಹೋರಾಟ ಮಾಡಲಿಕ್ಕೆ ನಮಗೆ ಆ ವಿಧಾನಸೌಧದ ಮುಂದೆ ಜಾಗ ಕೊಡಬೇಕು. ಈ ಇದ್ರ ಮುಂದೆ ಏನಿರ್ತೀರೋ ಉದ್ಯಾನವನ ಅದನ್ನು ಡೆವಲಪ್ಮೆಂಟ್ ಮಾಡಬೇಕು. ಅದ್ರ ಸಂಬಂಧಪಟ್ಟಂಗೆ ಹೋರಾಟಗಾರರಿಗೆ ಅನುಕೂಲ ಮಾಡಬೇಕು. ಯಾಕಂದ್ರೆ ಬೆಂಗಳೂರಿನಾಗ ಎಲ್ಲ ಹೋರಾಟಗಾರರಿಗೆ ಫ್ರೀಡಮ್ ಪಾರ್ಕ್ ಅಂತ ಐತೆ. ಆ ಟೈಪ್ ನಮಗೆ ಸ್ವತಂತ್ರ, ಯಾಕಂದರೆ ಕಾನ್ಸ್ಟಿಟ್ಯೂಷನಲ್ ರೈಟು ಎಲ್ಲ ಹೋರಾಟಗಾರರಿಗೆ ನಮಗೆ 1-2 ಎಕರೆ 3 ಎಕರೆ ನೀವು ಅಲ್ಲಿ ಶಿಫ್ಟ್ ಮಾಡೋದಾದ್ರೆ ಅಲ್ಲಿ ನಮಗೆ ಹೋರಾಟಗಾರರಿಗೆ ಜಾಗನ ಅನುಕೂಲ ಮಾಡಿಕೊಡ್ಲಿಕ್ಕೆ ಮುಂದಾಗಬೇಕು. ಜಾಗದ ಜೊತೆ ಅಲ್ಲಿ ನಾಗರಿಕ ಸೌಲಭ್ಯಗಳಿದಾವೆ, ನೀರು, ಶೌಚಾಲಯ ಅದೆಲ್ಲ ಅಟ್ಲೀಸ್ಟ್ ಡೆವಲಪ್ ಮಾಡ್ಬೇಕಲ್ಲ. ಈಗ ಸುಮಾರು ಒಂದೊಂದು ಕೋಟಿ ರೂಪಾಯಿ ನೀರಿನಾಗ ಹಾಕಿ ಬಿಲ್ ಹಾಕ್ತಾರೆ, ಹೌದಲ್ವಾ? ಹೋರಾಟಗಾರರಿಗೆ ಅದು ಮಾಡ್ಲಿಕ್ಕೆ ನೀವೆಲ್ಲರೂ ಜಿಲ್ಲಾಡಳಿತ ಮುಂದಾಗಬೇಕು. ಈ ಸಂದರ್ಭದಲ್ಲಿ ಎಂಆರ್ ಭೇರಿ, ವಿಶ್ವನಾಥ್ ಪಟ್ಟಿ, ಜಿ ಅಮರೇಶ್, ಮಾರೆಪ್ಪ ಹರವಿ, ಸಮದ್ ಪಾಷಾ, ಆಂಜನೇಯ ಕುರುಬದೊಡ್ಡಿ ಸೇರಿದಂತೆ ಇತರರು ಭಾಗವಹಿಸಿದ್ದರು.